ಲಾಸ್ಟ್ ಸ್ಮ್ಯಾಕ್ಡೌನ್ ಅಲ್ಲಿ ರೋಮನ್ ರೈನ್ಸ್ ಅವರು ಪೋಲ್ ಹೇಮನ್ ಅವ್ರಿಗೆ ಕಾಲ್ ಮಾಡ್ತಾರೆ. ಆಗ ಪೋಲ್ ಹೇಮನ್ ಅವರ ನಂಬರ್ ಔಟ್ ಆಫ್ ಸರ್ವಿಸ್ ಬರುತ್ತೆ. ಇದಕ್ಕೆ ರೀಸನ್ ಏನಪ್ಪ ಅಂದರೆ ತುಂಬ ಜನ ಏನೇನೋ ಹೇಳ್ತಾರೆ. ರಾಕ್ ಅವ್ರ ಕಡೆ ಹೋಗಿರ್ಬೋದು, ರೋಮನ್ ರೇಸರ್ಗೆ ಮೋಸ ಮಾಡಿರ್ಬೋದು ಅಂತ ಏನೋ ಹೇಳ್ತಾರೆ. ಬಟ್ ಅದು ಒರಿಜಿನಲ್ ರೀಸನ್ ಅಲ್ಲ. ಒರಿಜಿನಲ್ ರೀಸನ್ ಏನಪ್ಪ ಅಂದರೆ ತುಂಬ ದಿನಗಳ ಹಿಂದೆ ಅಂದರೆ ರಸಲ್ಮೇನಿಯಾ 40 ರೋಮನ್ ರೇಸರ್ ಬೆಲ್ಟ್ ಸೋತೋದ್ಮೇಲೆ ತದನಂತರ ಕೆಲವು ಶೋಸ್ನ ನಂತರ ಸೋಲೋ ಸಿಕೋ ಅವರು ಜಿಮ್ಮಿ ಉಸೋ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಶೋನ ನೀವು ನೋಡಿದ್ರೆ, ಆ ಸೆಗ್ಮೆಂಟ್ನ ನೀವು ಗಮನಿಸಿದ್ರೆ, ಆ ಸೆಗ್ಮೆಂಟ್ನಲ್ಲಿ ಪೋಲ್ ಹೇಮನ್ ಅವರು ರೋಮನ್ ರೇಸರ್ಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಟೈಮಲ್ಲಿ ಸೋಲೋ ಸಿಕೋ ಅವರು ಅದನ್ನು ಕಿತ್ಕೊಂಡು ಶೋ ಇಂದ ಡಿಸ್ಟ್ರಾಯ್ ಮಾಡ್ತಾರೆ, ಅಂದರೆ ಕಾಲಲ್ಲಿ ತುಳಿದಾಗ್ಬಿಡ್ತಾರೆ. ಅದರಿಂದ ಮೊಬೈಲ್ ಬ್ರೋಕ್ ಆಗುತ್ತೆ. ನೋಡ್ದ ತ್ರಿಬಲ್ ಎಚ್ ಅವ್ರ ಥಿಂಕಿಂಗ್ ಹೇಗಿರುತ್ತೆ ಅಂತ ಇಲ್ಲೇ ಒಂದು ರೀಸನು. ಅವಾಗ 6 ತಿಂಗಳು ಇಂಚೆ ಮೊಬೈಲ್ ಡಿಸ್ಟ್ರಾಯ್ ಮಾಡಿರೋದ್ರಿಂದ ಈಗ ಕಾಲ್ ಮಾಡಿದರೆ ಅವ್ರಿಗೆ ರೀಚ್ ಆಗ್ತಿಲ್ಲ, ರೋಮನ್ ರೇಸ್ ಅವರು ನಂಬರ್ ಅವ್ರಿಗೆ ರೀಚ್ ಆಗ್ತಾ ಇಲ್ಲ ಅಂತ ಈಗ ಸ್ಟೋರಿ ಲೈನ್ನ ಕನೆಕ್ಟ್ ಮಾಡ್ತಿದ್ದಾರೆ. ಗ್ರೇಟ್ ಅಂತ ಹೇಳ್ಬೋದು ತ್ರಿಬಲ್ ಎಚ್ ಅವರ ಕ್ರಿಯೇಟಿವ್ ಟೀಮ್ಗೆ ಹಾಗೆ ಅವ್ರಿಗೆ. 6 ತಿಂಗಳ ಹಿಂದೆ ನಡೆದಿರೋ ಸ್ಟೋರಿ ಲೈನ್ನ ಈಗ ಇಲ್ಲಿಗೆ ಕನೆಕ್ಟ್ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ಪೋಲ್ ಹೇಮನ್ ಅವರು ರೋಮನ್ ರೇಸ್ ಅವ್ರ ಕಡೆನೇ ಇದ್ದಾರೆ. ಅವರು ಡೆಫಿನೆಟ್ಲಿ ಸರ್ವೈವರ್ ಸೀರೀಸಲ್ಲೇ ರಿಟರ್ನ್ ಆಗೋ ಚಾನ್ಸಸ್ 99% ಇದೆ. ಅದು ಯಾವ ರೀತಿ ಆಗ್ತಾರೆ ಅಪ್ಪ ಅಂದರೆ ಅದೊಂದು ಸರ್ಪ್ರೈಸು. ಯಾರಾದರೂ 5th ಮೆಂಬರ್ನ ಕರ್ಕೊಂಬರ್ತಾರಾ, ಇಲ್ಲ ಆಲ್ರೆಡಿ ಇವ್ರನ್ನ 5th ಮೆಂಬರ್ ಆಗಿ ಸೆತ್ರಾಲಿನ್ಸ್ ಅವ್ರನ್ನ ಇಟ್ಕೊಂಡಿರ್ತಾರಾ ಅಂತ ನೋಡಬೇಕು. ಇದೆಲ್ಲ ಯಾವ ರೀತಿ ಆಗುತ್ತೆ ಅಂತ ನೆಕ್ಸ್ಟ್ ಸ್ಮ್ಯಾಕ್ಡೌನಲ್ಲಿ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಡೆಫಿನೆಟ್ಲಿ ಪೋಲ್ ಹೇಮನ್ ಅವರು ರೋಮನ್ ರೇಸ್ ಅವ್ರ ಕಡೆನೇ ಇದ್ದಾರೆ. ಅವ್ರು ಡೆಫಿನೆಟ್ಲಿ ರಿಟರ್ನ್ ಆಗ್ತಾರೆ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.